ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬೋನ್ಲೆಸ್ ಚಿಕನಲ್ಲಿ ಚಿಕನ್ ಪಾಪ್ಕಾರ್ನ್ ಮಾಡೋಣ. ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ನಾವು KFCಗೆ ಹೋಗಿ ತಿನ್ನಬೇಕಂತಿಲ್ಲ, ಮನೇಲಿ ಕೂಡ ಟ್ರೈ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು, ಸ್ವಲ್ಪ ಉಪ್ಪು, ಖಾರದ ಪುಡಿ, ಹಾಗೆ ಮೆಣಸಿನ ಪುಡಿ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಕೂಡ ಉಪ್ಪಿರುತ್ತೆ, ಮೇಲೆ ಕೋಟಿಂಗ್ ಬರುತ್ತಲ್ಲ ಹಾಫ್ ಪೌಡರಲ್ಲಿ ಕೂಡ ಉಪ್ಪಿರುತ್ತೆ. ಹಾಗಾಗಿ ಚಿಕನ್ಗೆ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಾಕ್ಕೊಳ್ತಿದ್ದೀನಿ. ನಿಂಬೆಹಣ್ಣು ರಸ ಇಲ್ಲ ಅಂದರೆ ವೆನಿಗರ್ ಅಥವಾ ಸೋಯಾ ಸಾಸ್ ಕೂಡ ಹಾಕ್ಕೊಳ್ಬಹುದು. ನಾನು ಇದ್ರ ಜೊತೆಗೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ, ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಚಿಕನ್ ತೊಳೆದ್ಬಿಟ್ಟು ಸೋರ್ಲು ಹಾಕ್ಕೊಳ್ಳಿ, ನೀರು ಸ್ವಲ್ಪ ಕೂಡ ಇರಬಾರ್ದು. ನಾನಿಲ್ಲಿ ಬೋನ್ಲೆಸ್ ತೊಗೊಂಡಿದ್ದೀನಿ, ಒಂದು 400 ಗ್ರಾಮ್ನಷ್ಟಿದೆ. ನೀವು ಎಷ್ಟು ಪ್ರಮಾಣದಲ್ಲಾದ್ರೂ ಮಾಡ್ಕೊಳ್ಳಿ. ಒಂದು ಮೊಟ್ಟೆ ಹಾಕ್ಕೊಂಡು ನೀಟಾಗಿ ಕಲಸಿ 1 ಗಂಟೆಯಷ್ಟು ನೆನೆಸಿಡ್ತಾ ಇದ್ದೀನಿ. ಅದಕ್ಕಿಂತ ಜಾಸ್ತಿ ಕೂಡ ನೆನೆಸ್ಬೋದು, ಅದಕ್ಕಿಂತ ಕಮ್ಮಿ ಕೂಡ ನೆನೆಸ್ಕೊಳ್ಬಹುದು. ನಾನಿಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟಿಗೆ 1 ಕಪ್ಪಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೀನಿ. ಚಿಕನ್ ಎಲ್ಲ ಇದರಲ್ಲಿ ಉರುಳಿಸಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಉರುಳಿಸಿದಾಗ ಇದರಲ್ಲಿ ಮಸಾಲೆ, ಸಣ್ಣ ಸಣ್ಣ ಚಿಕನ್ ಪೀಸ್ ಎಲ್ಲ ಇರುತ್ತೆ. ಅದನ್ನು ಕೊನೆಯಲ್ಲಿ ಜರಡಿ ಮಾಡಿ ಈ ಹಿಟ್ಟನ್ನು ಬೋಂಡ ಬಜ್ಜಿ ಮಾಡುವಾಗ ಕೂಡ ನೀವು ಮತ್ತೆ ಯೂಸ್ ಮಾಡ್ಕೊಳ್ಬಹುದು. ಹಿಟ್ಟು ಏನು ತುಂಬ ಗಲೀಜಾಗಿಲ್ಲ ಅಂದರೆ. ನಾನಿಲ್ಲಿ ಐಸ್ ಕ್ಯೂಬ್ಸನ್ನು ಒಂದು ಬೌಲ್ ವಾಟರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಐಸ್ ವಾಟರ್ ಬೇಕಾಗುತ್ತೆ, ಹಾಗಾಗಿ ಐಸ್ ವಾಟರ್ಗಿಂತ ಐಸ್ ಕ್ಯೂಬ್ಸ್ ವಾಟರು ತುಂಬಾ ಚೆನ್ನಾಗಿ ಕೋಟಿಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಾನೀಗ ಮಸಾಲೆ ಹಚ್ಚಿರೋಂಥ ಚಿಕನ್ ಪೀಸ್ಗಳನ್ನ ಈ ರೀತಿ ಹಿಟ್ಟಿನಲ್ಲಿ ಒಂದು ಸಲ ಉರುಳಿಸ್ತೀನಿ. ಎಷ್ಟು ತೇವಾಂಶ ಇದೆ ಮೇಲ್ಗಡೆ ಅಷ್ಟು ಹಿಟ್ಟು ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ನಂತರ ಅದನ್ನು ಕೋಲ್ಡ್ ವಾಟರ್ಗೆ ಹಾಕೋಬೇಕು. ಕೋಲ್ಡ್ ವಾಟ್ರಲ್ಲಿ ನೆನೆಸಬಾರ್ದು, ಜಸ್ಟ್ ಅದ್ದಿ ತೆಗಿಬೇಕು ಇಷ್ಟೇ. ಅದಕ್ಕೆ ಒಂದೊಂದು ಬ್ಯಾಚಿಗೆ ಎಷ್ಟೆಷ್ಟು ಬೇಕಾಗುತ್ತೆ ನೋಡ್ಕೊ, ಎಷ್ಟೆಷ್ಟು ಆಗುತ್ತೆ. ಸಣ್ಣ ಸಣ್ಣ ಬೌಲ್ ತೊಗೊಂಡಿರೋದ್ರಿಂದ ಅಷ್ಟಷ್ಟನ್ನೇ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ಇದೇ ಹಿಟ್ಟಿನಲ್ಲಿ ಇದನ್ನು ಉರುಳಿಸ್ಬೇಕಾಗುತ್ತೆ. ಹಾಗಾಗಿ ಹಿಟ್ಟಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನೋಡಿ, ಒಂದು ಸೈಡ್ ಸಪ್ರೇಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರಿ. ಇದಕ್ಕೆ ಎಲ್ಲದಕ್ಕೂ ಒಂದೇ ಸಲ ಚಿಕನ್ ಪೀಸ್ ಹಾಕೊಳ್ಳೋದು ಬೇಡ. ಕಮ್ಮಿ ಆದಂಗೆ ಹಿಟ್ಟು, ಉಪ್ಪು, ಖಾರ ಎಲ್ಲ ಮಿಕ್ಸ್ ಮಾಡಿ ಒಂದು ಸಲ ಇಟ್ಕೊಂಡಿದ್ರೆ ಅದನ್ನು ಇದಕ್ಕೆ ಕಮ್ಮಿ ಆದಂಗೆ ಈ ಬೌಲಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬಹುದು. ಆವಾಗ ವೇಸ್ಟೇಜ್ ಜಾಸ್ತಿ ಆಗೋದಿಲ್ಲ. ಈ ರೀತಿ ಎಲ್ಲ ಕೋಲ್ಡ್ ವಾಟ್ರಿಂದ ತೆಗೆದು ಮತ್ತೆ ಕಾರ್ನ್ಫ್ಲೋರ್ ಮಿಶ್ರಣದಲ್ಲಿ ಅದ್ದಿ ಈ ರೀತಿ ಉರುಳಿಸಿ ಎಲ್ಲ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ಬಿಸಿಯಾದ ನಂತರ ಚಿಕನ್ ಪೀಸ್ಗಳು ಹಾಕ್ಕೊಳ್ಳಿ. ನೀವು ಒಂದೇ ಸಲ ಇಡೀನಲ್ಲಿ ಹಾಕಿದ್ರೂ ಕೂಡ ಅದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಏಕೆಂದರೆ ಕಾರ್ನ್ಫ್ಲೋರು ಮೈದಾ ಕೋಟಿಂಗ್ ಇರೋದ್ರಿಂದ ಅದು ಬಿಡಿ ಬಿಡಿ ಆಗಿಬಿಡುತ್ತೆ ಬೇಯ್ತಾ. ಈ ರೀತಿ ಎಣ್ಣೆಯಲ್ಲಿ ನೊರೆ ಎಲ್ಲ ಬಂದಿರುತ್ತೆ. ಉಲ್ಟಾ ಸೀದಾ ಮಾಡಿ ಒಂದು 3-4 ನಿಮಿಷ ಸ್ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ಒಳಗಡೆ ಎಲ್ಲ ಚಿಕನ್ ಚೆನ್ನಾಗಿ ಬೇಯಬೇಕು. ನಂತರ ಈ ರೀತಿ ಎಲ್ಲ ಎಣ್ಣೆ ಸೋರಿಸಿ ತೆಗೆದಿಟ್ಕೊಳ್ಳಿ. ಇದು 2ನೇ ಬ್ಯಾಚ್ ಫ್ರೈ ಮಾಡ್ತಾಯಿದ್ದೀನಿ. ಅದು ಫ್ರೈ ಮಾಡಿ ಇನ್ನೇನು ಚಿಕನ್ ತೊಗೊಳ್ತೀವಿ ಅನ್ಬೇಕಾದಾಗ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆ 1-2 ಹಸಿಮೆಣ್ಸಿಕಾಯಿ ಕೂಡ ಹಾಕಿ ಫ್ರೈ ಮಾಡ್ಬೋದು. ಉದ್ದ ಸೀಳು ಹಾಕ್ಬಿಟ್ಟು ಸಖತ್ತಾಗಿರುತ್ತೆ. ಯಾವ ಸಾಸು ಚಟ್ನಿನೂ ಬೇಡ, ಅಷ್ಟು ರುಚಿಯಾಗಿರುತ್ತೆ. ಈಗ ರಜೆ ಇರೋದ್ರಿಂದ ಒಂದು ಸಲ ಟ್ರೈ ಮಾಡಿ. ಹಾಗೆ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ. ಓಕೆ, ಬಾಯ್, ಥ್ಯಾಂಕ್ ಯು.